ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗನ ಸ್ಪೆಷಲ್ ಬಂದು ಆಲ್ರೆಡಿ ನನ್ನ ಮಗಳ ಕಾನ್ವರ್ಸೇಷನ್, ನಾಗರಹೊಳೆ ಕಾನ್ವರ್ಸೇಷನ್ ನೋಡಿದ್ದೀರಾ. ಇದರಲ್ಲಿ ಕಂಪ್ಲೀಟಾಗಿ ನಾವು ಫಾರೆಸ್ಟ್ ವಿಸಿಟ್ ಮಾಡಿರುವಂಥದ್ದು, ನಾವು ಹೋಗಿ ಬಂದಿದ್ದು, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಡಿ ಅಂತ ಕೇಳ್ಕೊತ ನಾವು ಹೊರಟಿದ್ದು ಹುಣಸೂರಿಂದ ನಾಗರಹೊಳೆಗೆ. ನನಗೆ ನಿಜವಾಗ್ಲೂ ಇಷ್ಟೊಂದು ನಿಯರೆಸ್ಟ್ ಆಗಿದ್ದೀವಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ದೂರ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ನಿಯರೆಸ್ಟ್ ಆಗೇ ಇದ್ದೀವಿ. ಇವರು ನನ್ನ ಮಗಳು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಕಾಟೇರ ಮೂವಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಪಸಂದಾಗವಳೆ ಅಂತ ಹೇಳಿ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು. ಇಟ್ ಈಸ್ ಒನ್ ಆಫ್ ದ ರಿಫ್ರೆಶಿಂಗ್ ಡೇ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಈ ಥರದ್ದು ಒಂದು ಲಾಂಗ್ ಡ್ರೈವ್ ಹೋದರೆ ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡೋದ್ರಿಂದ ಇಟ್ ಈಸ್ ಅ ಗುಡ್ ಮೆಮೊರಿ ಅಂತ ಹೇಳ್ಬೋದು. ಅವರಿಬ್ಬರು ಮಜಾ ಮಾಡ್ತಾಯಿದ್ರು ಗುರು. ಅದಕ್ಕೆ ನಾನು ಡ್ಯಾಶ್ ಬೋರ್ಡಲ್ಲಿರುವಂಥ ನನ್ನ ಸ್ಪೆಕ್ಸ್ ಹಾಗೆ ತೊಗೊಂಡು ಹೊಸದಾಗಿ ಹಾಗೆ ಇತ್ತು, ಸೊ ವೇರ್ ಮಾಡೋಣ ಅಂತ ಹೇಳಿ ತೊಗೊಂಡೆ. ನಿಜವಾಗ್ಲೂ ಅದು ತುಂಬ ಜನ ಲೈಕ್ ಮಾಡಿದ್ದಾರೆ, ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ತಗೊಂಡು ಹಾಕ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದೂರ ನಮ್ಮ ಹುಣಸೂರಲ್ಲಿ ವೆದರ್ ತುಂಬ ಮಳೆ ಬರೋ ವಾತಾವರಣ ಇತ್ತು. ಬಟ್ ಮುಂದೆ ಹೋಗ್ತಾ ಅದು ಬಿಸಿಲು ವಾತಾವರಣ ಬಂತು, ಬಿಸಿಲಿತ್ತು. ಸೊ ಅದಕ್ಕೋಸ್ಕರ ಎತ್ತ ಹಾಕ್ಕೊಂಡೆ. ಅದಾದಮೇಲೆ ಇಲ್ಲಿ ನಾವಿವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ನನ್ನ ಮಗಳು ಅಮ್ಮ ಎಲ್ಲಿ ಹೋಗ್ತಾ ಇದ್ದೀವಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಈಗ ಆಲ್ರೆಡಿ ಅಲ್ಲಿ ನಾನು ಮಾತಾಡ್ಸೋಕ್ಕೆ ಹೋಗಿ ಅವಳು ಸ್ಪೆಕ್ಸ್ ಬಿದ್ದು ಇದು ಕೆಳಗೆ, ಅದಕ್ಕೆ ಅಳ್ತಾ ಇದ್ಲು. ನಾನು ಸ್ಪೆಕ್ಸ್ ಹಾಕಿದ್ದೀನಿ, ಅವಳು ಹಾಕ್ಕೊಬೇಕು ಅಂತ ಹೇಳಿ. ಅದಕ್ಕೆ ಅವರಪ್ಪ ಅದನ್ನು ತೆಗೆದೊಳಗೆ ಕೊಡ್ತಾ ಇದ್ದಾರೆ. ಸೊ ಅದು ಅಷ್ಟೊತ್ತಿಗೆ ಅವರಪ್ಪನಿಗೆ ನನಗೆ ಬೇಕು ಅಂತ ಹೇಳ್ತಾ ಇದ್ಲು. ಸೊ ನಾನೇ ತೆಗೆದುಕೊಡೋಣ ಅಂತ ಹೇಳ್ಬಿಟ್ಟು ಎತ್ಕೊಟ್ಟೆ. ಸೊ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ತೋರಿಸು ಅಂತ ಹೇಳಿದ್ರು, ಅವಳು ತೋರಿಸ್ತಾ ಇಲ್ಲ. ಅದಕ್ಕೆ ಅವಳಿಗೆ ನಾನೇ ನಂದನ್ನು ನೋಡು ಅಂತ ಹೇಳಿ ಅವಳಿಗೆ ರೇಗಿಸ್ತಾ ಇದೆ. ಸೊ ಲೈಫಲ್ಲಿ ಪ್ರಾಬ್ಲಮ್ಸ್ ಅನ್ನೋದಿದ್ದಿದ್ದೆ. ವಿ ನೀಡ್ ಏನೋ ಚೇಂಜ್. ನಮ್ಮನ್ನು ತುಳಿಯೋರು ಇರ್ತಾರೆ ಅಂತ ಹೇಳಿಬಿಟ್ಟು ನಾವು ಜೀವನ ಮಾಡೋದೇ ಬೇಡ ಅಂತ ಅಂದ್ಕೊಂಬಿಟ್ರೆ ಹೇಗೆ? ಸೊ ಅವರನ್ನು ಎದುರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದೇ ಲೈಫು. ಸೊ ಯಾರೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ಅಂದ್ಕೊತಿರೋ, ಯಾವುದು ನಮಗಿಂತ ಹೆಚ್ಚಿನ ಪ್ರಾಬ್ಲಮಲ್ಲಿರೋರಿದ್ದಾರೆ, ಹಂಗನ್ಬಿಟ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿಕೊಂಡೇ ಹೋಗಿ ಅಂತ ನಾನು ಹೇಳೋದಿಲ್ಲ. ಸೊ ಆದಷ್ಟು ಪ್ರಾಬ್ಲಮ್ಸಿಂದ ದೂರ ಇರಿ, ಮುಗಿದೋಯ್ತು. ಸೊ ಹಾಗಾಗಿ ಕಾಡಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಕುರಿಗಳು ಸಿಕ್ತು. ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆರಾಮಾಗಿ ನೋಡ್ತಾ ಇದ್ದೋ. ನನ್ನ ಅನಿಸಿಕೆ ನಾವು ಹೋಗ್ತಿದ್ದಂಗೆ ಫಾರೆಸ್ಟ್ ಅಂತ ಹೇಳಿದ್ರೆ ಹುಲಿ ಸಿಂಹ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಕುರಿಮರಿಗಳು ಮೇಯ್ತಾ ಇದ್ದೋ. ಸೊ ಹೊಟ್ಟೆ ಹಶ್ವಾಯಿತು ಅಂತ ಹೇಳ್ಬಿಟ್ಟು ರೈಸ್ ಬಾತ್ ಮಾಡಿದ್ದನ್ನು ತೊಗೊಂಡು ಇನ್ ಕೇಸ್ ಹುಲಿ ಸಿಂಹ ನಮ್ಮನ್ನು ನೋಡಿದ ತಕ್ಷಣ ಅವಳೇನು ಖಾಲಿ ಹೊಟ್ಟೆಲಿ ಬಂದಿದ್ದಾಳೆ ಅಂತ ಅಂದ್ಕೊಬಾರ್ದು, ನಮ್ಮನ್ನು ತಿಂದ್ರೂ ಖುಷಿಯಾಗಿ ತಿನ್ನಬೇಕು ಅಂತ ಹೇಳಿ ಅಂದ್ಕೊಂಡು ಸೊ ರೈಸ್ ಬಾತನ್ನು ಖಾಲಿ ಮಾಡಿಬಿಟ್ಟು ಟಕ್ಕಂತ ನಾವು ಬಂದಿದ್ದು ನಾಗರಹೊಳೆ ನ್ಯಾಷನಲ್ ಪಾರ್ಕ್ಗೆ ನಾವು ಬಂದು. ಇದು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿರುವಂಥದ್ದು. ತುಂಬ ಖುಷಿಯಾಗಿತ್ತು. ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ವಿಸಿಟಿಂಗ್ ನ್ಯಾಷನಲ್ ಪಾರ್ಕ್. ಯಾಕೆಂತ ಹೇಳಿದ್ರೆ ಇಲ್ಲಿಗೆ ನಾವು ಬರೋವಂಥ ಐಡಿಯಾಸ್ ಯಾವಾಗಲೂ ಇಲ್ಲ ನನ್ನ ಮೈಂಡಲ್ಲಿ. ಸೊ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇರೋದ್ರಲ್ಲೇ ಖುಷಿನ ಹುಡುಕ್ತೀನಿ ಹೊರತು, ಈಗ ನನ್ನ ಮನೇಲೇ ಒಂದು ವರ್ಷ ಇರ್ತೀನಿ ಅಂತ ಹೇಳಿದ್ರೆ ಆ ಮನೆ ಒಳಗೆ ಎಷ್ಟು ಖುಷಿಯಾಗಿರ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀನಿ ಹೊರತು ಸೊ ಔಟ್ಸೈಡಲ್ಲಿ ಇಲ್ದಿರೋದನ್ನು ಆಸೆ ಮಾಡಬೇಕು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿರುವಂಥ ಖುಷಿ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ನನ್ನ ಮಗಳ ಜೊತೆ ನಾನು ಇಬ್ಬರು ಒಂದು ಪಿಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಗೇಟ್ ಹತ್ರ, ನಾಗರಹೊಳೆ ಗೇಟ್ ಹತ್ರ, ಫಾರೆಸ್ಟ್ ಗೇಟ್ ಹತ್ರ ಇಳಿದು ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ಆರಾಮಾಗಿ ನೋಡ್ತಾ ಇದ್ದೋ. ಯಾಕೆಂತ ಹೇಳಿದ್ರೆ ಅವರು ಎಂಟರ್ ಆಗುವಂಥದ್ದಕ್ಕೆ ಎಂಟ್ರಿ ಮಾಡಿ ಕೊಡಬೇಕು. 1 ಅವರ್ಗೆ ನಾವು ನೆಕ್ಸ್ಟು ಗೇಟಿಗೆ ರೀಚ್ ಆಗಬೇಕು ಅಂತ ಹೇಳಿ ಅವರು ನಮಗೆ ಟೈಮಿಂಗ್ಸ್ನ ಬರೆದು ಕೊಟ್ಟಿರ್ತಾರೆ. ಸೊ ಅದು ಕೂಡ ಅದನ್ನು ಎಂಟ್ರಿ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು. ಸೊ ಅವರು ಎಂಟ್ರಿ ಮಾಡಿಸ್ಕೊಂಡು ನಮಗೆ ಪಾಸ್ ಇಸ್ಕೊಟ್ರು. ಸೊ ಹೊರಡೋಣ ಅಂತ ಹೇಳಿಬಿಟ್ಟು ಬಂದಿದ್ದರು. ಹೊರಡೋಣ ಅಂತ ಹೇಳಿ ಹೊರಡ್ತಾಯಿದ್ದು. ಯಾರಾದರೂ ಹೋಗಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಇದ್ದರೆ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟು. ಒಳಗಡೆ ಎಂಟ್ರಿ ಆಗ್ತಾಯಿದ್ರೆ ಗುರು ಏನು ವೈಬ್ಸ್, ಏನು ಖುಷಿ ಆಗ್ತಾಯಿತ್ತು ಅಂತ ಹೇಳಿದ್ರೆ ಆ ಮರಗಳು, ಆ ಗ್ರೀನರೀಸು, ಮಧ್ಯ ಆ ಪ್ರಾಣಿಗಳು. ಒಂಥರ ಆ ಝೂ ಅಲ್ಲಿ ಹೋದಾಗ ಪ್ರಾಣಿಗಳೆಲ್ಲ ಸುಮ್ಮನೆ ಮರಗಳ ಥರ ನಿಂತಿದ್ದಾವೆ, ಮರಗಳೇ ಅಲ್ಲಿ ಅಳ್ಳಾಡುತ್ತೆ ಗಾಳಿ ಬಂದರೆ, ಆದರೆ ಪ್ರಾಣಿಗಳೇ ಅಳ್ಳಾಡೋದಿಲ್ಲ ಗುರು ಅಲ್ಲಿ. ಇಲ್ಲಿ ಆ ಪ್ರಾಣಿಗಳು ಎಷ್ಟು ಚೆನ್ನಾಗಿ ಅವರು ಓಡಾಡ್ತಾಯಿದ್ರು ಅಂತ ಹೇಳಿದ್ರೆ
2 ಕಡೆ ನಮಗೆ ಆನೆ ಸಿಕ್ತು. ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾವು. ಒಂದು ಆನೆ ಮಾತ್ರ ತುಂಬ ನಿಯರೆಸ್ಟೇ ಇತ್ತು. ಅದು ಹೇಗಿತ್ತು ಅಂತ ಹೇಳಿದ್ರೆ ಮಣ್ಣೆಲ್ಲ ತೆಗೆದು ಆಲ್ರೆಡಿ ಏನೋ ಕೋಪ ಬಂದುಬಿಟ್ಟಿತ್ತು ಅಂತ ಅನಿಸುತ್ತೆ. ಮೈ ಮೇಲೆಲ್ಲ ಮಣ್ಣು ಹಾಕ್ಕೊಂಡು ಎಲ್ಲ ಜೋರಾಗಿ ಸೌಂಡ್ ಮಾಡ್ತಾಯಿತ್ತು. ನನಗಂತೂ ತುಂಬಾ ಭಯ ಆಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಬೇಗ ಬೇಗ ಹೊರ್ಟೋಗ್ಬಿಡೋಣ, ನನಗಂತೂ ಭಯ, ಆಮೇಲೆ ಕಾರ್ ಹತ್ರ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಮಗೆ ಆ್ಯಸ್ ಎ ನಾವು ದೊಡ್ಡವ್ರು ಏನು ಅಂದ್ಕೊಳ್ಳೋಣ, ನನ್ನ ಮಗಳಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅನ್ನೋ ಭಯಕ್ಕೆ ಹೊರಟೋಗೋಣ ಅಂತ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೊರಟೋಗ್ಬಿಟ್ಟೆ. ಅವಳು ಮಲಗಿದ್ಲು ಆಗ. ಸೊ ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನಾವು ಎಂಟ್ರಿ ಆಗಿರುವಂತಹ ಫಾರೆಸ್ಟು. ಈ ಫಾರೆಸ್ಟಲ್ಲಿ ಒಂದು ನಾನು ನೋಟಿಸ್ ಮಾಡಿದ್ದು, ತುಂಬ ಮರಗಳು ಗಾಳಿ ಬಡಿತಕ್ಕೆಲ್ಲ ಬಂದು ಅಥವಾ ಮಳೆ ಬಂದು ಬಿದ್ದೋಗಿದ್ದಾವೆ. ಆದರೆ ಅದೇ ಜಾಗದಲ್ಲಿ ಮತ್ತೆ ಮರಗಳು ಎದ್ದೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಆ ಪ್ರಕೃತಿನ ನೋಡೋದಕ್ಕೆ ಒಂದು ಅಂದ, ಎಷ್ಟು ಕಣ್ಣು ತಂಪಾಗ್ತಾಯಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಒಂದು ವೆದರ್ಗೆ ನಾವು ಅಟ್ಲೀಸ್ಟ್ 1 ಮಂತ್ಗೆ ಒಂದು ಸತಿನಾದರೂ ಬಂದು ಹೋಗಬೇಕು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಹುಷಾರಿಲ್ಲ ಅಥವಾ ಪ್ರಾಬ್ಲಮ್ಮು ಅಥವಾ ಇನ್ನೇನು ಮನುಷ್ಯನಿಗೆ ಬರದೆ ಇನ್ಯಾರಿಗೂ ಬರೋದಿಲ್ಲ ಗುರು. ಸೊ ನೀವು ಅದ್ರ ಬಗ್ಗೆ ಇಲ್ಲಿ ಪಿಕಾಕ್ ಹೋಗ್ತಾಯಿದೆ, ಅದನ್ನು ನನ್ನ ಮಗಳು ಎಷ್ಟು ನೀಟಾಗಿ ನ್ಯಾಷನಲ್ ಬರ್ಡ್ ಅಮ್ಮ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ಲು ಅಂತ ಹೇಳಿದ್ರೆ, ನಮ್ಮ ಊರ ಸೈಡೇ ಸಿಗುತ್ತೆ. ಬಟ್ ಇದು ಫಾರೆಸ್ಟಲ್ಲಿ ಹೋದ ತಕ್ಷಣ ಅದು ನಮ್ಮನ್ನು ವೆಲ್ಕಮ್ ಮಾಡಿದ್ದು ಫಸ್ಟು ಪ್ರಾಣಿ ಅದೇ ನಾವು ನೋಡಿದ್ದು, ಪಕ್ಷಿ ಅದು. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಆರಾಮಾಗಿ ಅವಳು ಖುಷಿಯಾಗಿದ್ಲು. ಹೊರಟು ಇವರು ಸಾಂಗ್. ಆಮೇಲೆ ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ರೆಸ್ಟಿಗೆ ಬರೋರು, ತಲೆನೋವು ಬೇಡ ಅಂತ ಬರೋರು, ಮೊಬೈಲು ಟೆನ್ಷನು ಅಂತ ಬಂದರೆ ಇಲ್ಲಿಗೆ ಬನ್ನಿ. ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಸಿಗೋದಿಲ್ಲ, ಯಾರ ಕಾಂಟ್ಯಾಕ್ಟ್ಗೂ ಸಿಗೋದಿಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಈ ವೆದರಲ್ಲಿ ನೋಡಿ. ಅಥವಾ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ನಿಮ್ಮ ಪಾರ್ಟ್ನರು ಯಾರ ಜೊತೆನೇ ಹೋದರೂ ನೀವು ಆರಾಮಾಗಿ ಮಾತಾಡ್ಕೊಂಡು ಬರೋದಕ್ಕೆ ಒಂದು ಟೈಮ್ ಅಂತ ಹೇಳಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಇದು. ಸೊ ನೀವು ಕೂಡ ಒಂದು ಸತಿನಾದರೂ ವಿಸಿಟ್ ಮಾಡಿ. ಹೇಳಿದ್ದಾರೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಇಷ್ಟು ದಿನ ನನ್ನ ಪ್ರಕಾರ ನಾನು ಓದ್ತಾನೇ ಇದ್ದೆ. ಫಸ್ಟ್ ಟೈಮ್ ನಮ್ಮ ಮನೆಯವರು ದೇಶನೂ ಸುತ್ತೋಣ ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವ್ರು ಆಲ್ಮೋಸ್ಟ್ ಸುತ್ತಾ ಇರ್ತಾರೆ, ಹೇಳ್ತಾರೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂತ ಹೇಳಿ. ನಾನೇ ಎವ್ರಿ ಡೇ ಡ್ಯೂಟಿಗೆ ಹೋಗ್ತೀನಿ ಬರ್ತೀನಿ, ಬಸ್ ಹತ್ತು ಇಳಿದು ಹೋಗೋಕ್ಕಾಗೋದಿಲ್ಲ, ನನಗೆ ರೆಸ್ಟ್ ಬೇಕು ಅನಿಸುತ್ತೆ. ಇಲ್ಲಿ ನೋಡಿ ಮರಗಳೆಲ್ಲ ಬಿದ್ದೋಗಿದ್ದಾವೆ, ಅದೊಂದು ಬೇಜಾರಾಯಿತು. ಸೊ ಮತ್ತೆ ಅದೇ ಜಾಗದಲ್ಲಿ ಬರ್ತಾ ಇರೋದನ್ನು ನೋಡಿ ತುಂಬ ಖುಷಿಯಾಯಿತು. ಹುಷಾರಾಗಿ ಓಡಾಡಿ ಇಲ್ಲಿ, ಅದನ್ನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಈಗ ಮಳೆ ತುಂಬ ಬರೋವಂಥ ಚಾನ್ಸಸ್ ಇದೆ. ಸೊ ಅದೊಂದು ಸಮಸ್ಯೆ ಅಂತ ಹೇಳ್ಬೋದು. ಬಟ್ ಈ ಕಾಡಲ್ಲಿ ನಾವು ಹೋಗ್ತಾ ಇದ್ದರೆ ಒಂಥರ ಆ ಮರಗಳು ನಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇರೋ ರೀತಿಯಾಗಿ ನನಗೆ ಅದು ಕಾಣಿಸ್ತಾ ಇತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ವಾವ್ ಅನ್ನೋ ಹಾಗಿತ್ತು. ಸೊ ಅದ್ರ ಜೊತೆಗೆ ನನ್ನ ಮಗಳ ಜೊತೆ ಕಾನ್ವರ್ಸೇಷನ್. ನನ್ನ ಮಗಳಿಗೆ ಒಂದೇ ಅಲ್ಲಿ ನೋಡು ಇಲ್ಲಿ ನೋಡು ಅಂದ ತಕ್ಷಣ ಅವಳು ಖುಷಿ. ಇಲ್ಲಿ ನೋಡಪ್ಪ ಅಲ್ಲಿ ಹೋಗ್ತಾ ಇದೆ, ಅಲ್ಲೊಂದು ಕೋತಿ ಇದೆ, ಇಲ್ಲಿ ಒಂದು ಕೋತಿಯ ಮರಿ ತಾಯಿ ಅದು ಮರಿನ ಕರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಕಾಡು ಜನರು ಅಲ್ಲೇ ಇದ್ದಾರೆ ಇನ್ನು, ಮನೆಗಳನ್ನ ಕಟ್ಕೊಂಡು. ಗುಡಿಸ್ಲು, ಅವ್ರ ಮನೆ ಅಂತಲೂ ಇಲ್ಲ, ಗುಡಿಸ್ಲು. ಇನ್ನು ಅವ್ರು ಎಷ್ಟು ಧೈರ್ಯವಾಗಿದ್ದಾರೆ ಅಂತ ಹೇಳಿದ್ರೆ, ಇವನ್ ನಾವು ಒಂದು ಸತಿಗೆ ಈಗ ಹೋಗಿ ಬರ್ತಾ ಇರೋದಕ್ಕೆ ಒಂದು ಆನೆ ನೋಡಿದ್ದಕ್ಕೆ ಭಯ ಆಯಿತು, ಹತ್ತಿರದಲ್ಲೇ ಇತ್ತು ಅಂತ ಹೇಳಿ. ಅವರು ಹೇಗೆ ಅಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಡಬಲ್ ಗುಂಡ್ಗೆನೇ ಇರಬೇಕು ಅಂತ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಅವರು ತುಂಬ ಧೈರ್ಯವಂತ ಅಂತ ನಮ್ಮ ಮನೆಯವ್ರು ನನ್ನ ಮಗಳಿಗೆ ಹೇಳ್ತಾಯಿದ್ರು. ಇದು ಅವರ ಸ್ಕೂಲು ಅಂತ ಅನಿಸುತ್ತೆ, ಅದನ್ನು ಕೂಡ ಕನ್ಸ್ಟ್ರಕ್ಟೆಡ್ ಮಾಡ್ತಾಯಿದ್ರು. ನಾವು ಕೂಡ ಅಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ದೋ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಈ ಕಡೆಯಿಂದ ಒಂದು ಪ್ರಾಣಿಗಳು ಸರಿಯಾಗಿ ಕಾಣಿಸ್ತಿರೋದಕ್ಕೆ ಇಲ್ಲಿ ರೋಡ್ಗೆ ಬಂದು ಪ್ರಾಣಿಗಳು ಹೋಗ್ತಾಯಿದ್ದೋ, ಇವತ್ತೇ ಇಲ್ಲ ಅಂತ ಹೇಳಿದಾಗ ತುಂಬ ಬೇಜಾರಾಯಿತು. ಇವತ್ತು ಯಾಕೋ ರಾಂಗ್ ಟೈಮಲ್ಲಿ ನಾವು ಎಂಟ್ರಿ ಆಗಿದ್ದೀವಿ ಅಂತ ಹೇಳಿ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ನನ್ನ ಮಗಳಿಗೆ ಆನೆ ಅದು ಆ್ಯಕ್ಚುಲಿ ಅಲ್ಲಿ ಕೆಳಗಡೆ 2 ಆನೆಗಳಿದ್ದಾವೆ. ಎಷ್ಟು ಅಲ್ಲಿ ನೋಡ್ಬೋದು, ನೀವು ಝೂಮ್ ಹಾಕಿದ್ರೆ ತೋರಿಸ್ಬೋದು ಅನಿಸುತ್ತೆ. ಇಳಿಯೋದಕ್ಕೂ ಭಯ ಅಲ್ಲಿ ಹೋಗ್ತಾ ಇದ್ದಾವೆ ನೋಡಿ, 2 ಆನೆ ಇದ್ದಾವೆ. ಆ 2 ಆನೆನ ನನ್ನ ಮಗಳಿಗೆ ತೋರಿಸ್ಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡೆ. ಬಟ್ ಅಷ್ಟೊಂದು ನೀಟಾಗಿ ಅಲ್ಲಿ ಕಾಣಿಸ್ಲಿಲ್ಲ. ಅಲ್ಲಿ ನೋಡಿ ನೀವು 2 ಆನೆ ಅಲ್ಲಿ ನಿಂತಿದ್ದಾವೆ. ಅದೇ ನಾವು ಹೊರಗಡೆ ಇನ್ನೆಲ್ಲಾದರೂ ಝೂ ಅಲ್ಲಿ ಹೋದರೆ ಅವ್ರಿಗೆ ಆನೆಗಳಿಗೆ ಅಥವಾ ಸಿಂಹ, ಹುಲಿ ಅವ್ರಿಗೆಲ್ಲ ನಮ್ಮನ್ನು ನೋಡಿ ಬೇಜಾರಾಗ್ಬಿಟ್ಟಿದೆ. ಸೊ ಅಲ್ಲಿ ಆದ ತಕ್ಷಣ ಎಂಟ್ರಿ ಲಾಸ್ಟಿಗೆ ಬಂದು ಅಷ್ಟೇ ಅಲ್ಲಿ ಆ ಕಡೆಯಿಂದ ಬಂದಿದ್ದು. ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಹೊರಗಡೆ ಒಂದು ರೆಸಾರ್ಟ್ ಅಥವಾ ಒಂದು ಕ್ಯಾಂಟೀನ್ ಥರ ಇತ್ತು ಅಷ್ಟೇ. ಅಲ್ಲಿ ಏನು ನಮ್ಮ ಸ್ಟೈಲ್ ಊಟ ಅಂತೂ ಇಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಆ್ಯಸ್ ಯೂಶ್ವಲ್ ನನ್ನ ಮಗಳು ಫೇವ್ರೆಟ್ ಊಟ ಇತ್ತು,
ಅದನ್ನೇ ಆರ್ಡ್ರ್ ಮಾಡಿದೋ. ನನ್ನ ಮಗಳು ನನಗೆ ಅದು ಬೇಕು, ನನಗೆ ಇದು ಬೇಕು, ಆ್ಯಪಲ್ ಜ್ಯೂಸ್ ಬೇಕು, ಮ್ಯಾಂಗೋ ಜ್ಯೂಸ್ ಬೇಕು, ಅದು ಇದು ಅಂತ ಡಿಮ್ಯಾಂಡ್ ಮಾಡ್ತಾಯಿದ್ಲು. ಕೊನೆಗೆ ಯಾವ ಜ್ಯೂಸ್ ಇದೆ ಅಂತ ಕೇಳ್ದೋ. ಅವ್ರು ಹೇಳಿದ್ರು ಏನು ವಾಟರ್ ಮೆಲನ್ ಇದೆ ಅಂತ ಹೇಳಿದ್ರು. ಸೊ ಅದನ್ನೇ ಕೊಡಿ ಅಂತ ಹೇಳ್ದೋ. ಆಮೇಲೆ ಅವಳು ಯಾವಾಗಲೂ ಅವ್ರ ಅಪ್ಪನ ಪಾರ್ಟಿನೇ, ನನ್ನ ಹತ್ರಕ್ಕೆ ಜಾಸ್ತಿ ಬರೋದಿಲ್ಲ. ಸೊ ಅದಕ್ಕೆ ನಾನೇ ವೀಡಿಯೋ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಕೂತ್ಕೊಂಡು ಅವಳನ್ನು ಮಾತಾಡಿಸ್ತಾ ಇದ್ದೆ. ಆದರೂ ಅವಳು ಅಷ್ಟಕ್ಕಷ್ಟೇ ರೆಸ್ಪಾಂಡ್ ಮಾಡಿದ್ದು. ಇರಲಿ ಬಿಡು, ರೆಸ್ಪೆಕ್ಟು, ನಂಗೆ ರೆಸ್ಪೆಕ್ಟ್ ಕೊಡೋರು ಕೊಡ್ತಾರೆ, ಇವಳು ಏನು ಕೊಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಕೂತ್ಕೊಂಡೆ. ಜ್ಯೂಸ್ ಬಂದರೆ ನನಗೊಂದು ಸ್ವಲ್ಪ ಜ್ಯೂಸ್ ಕುಡ್ಸಮ್ಮ ಅಂದರೆ ಅವಳು ನನಗಂತೂ ಜ್ಯೂಸ್ ದೇವ್ರಾಣೆ ಕೊಡೋದಿಲ್ಲ ಗುರು. ಯಾಕೆ ಅಂತ ಹೇಳಿದ್ರೆ ಅವಳಿಗೂ ನಾನು ಅಪೋಸಿಟ್. ಅವಳು ಮಗಳು ಅಂತ ಅಷ್ಟೇ, ಬಟ್ ಯಾವುದೇ ಸೌಕರ್ಯಗಳು ಅದು ಏನೇ ಬರಲಿ, ಅದು ಒಂದು ಕೋಟಿ ಬಂದರೂ ಅಷ್ಟೇ, ₹1 ಬಂದರೂ ಅಷ್ಟೇ, ಮೊದಲು ಕೊಡೋದೇ ಅವ್ರ ಅಪ್ಪನಿಗೆ ಅವಳು. ಅಥವಾ ಏನೇ ಇದ್ದರೂ ನಾನು ತಟ್ಟೆಗೆ ಅನ್ನ ಜಾಸ್ತಿ ಹಾಕ್ಕೊಂಡ್ರು ನಮ್ಮ ಅಪ್ಪಂಗೆ ಖಾಲಿ ಆಯಿತು ಅಂತ ಹೇಳೋ ಮಗಳು ನನಗೆ ಹುಟ್ಟಿರುವಂಥದ್ದು. ಸೊ ನೋಡಿ, ಅವಳು ಕುಡಿತಾಳೆ, ಅವ್ರ ಅಪ್ಪನ ಕುಡಿಸ್ತಾಳೆ. ನನಗೊಂದು ಮಾತಿಗಾದರೂ ಅಮ್ಮ ಕುಡಿಯಮ್ಮ ಅಂತ ಅವಳು ನನಗೆ ಹೇಳೋದಿಲ್ಲ. ಸೊ ಇರಲಿ ಅಂತ ಹೇಳ್ಬಿಟ್ಟು ನಾನು ಬೇಜಾರಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದ ಪಿಜ್ಜಾ ಬರೋವರೆಗೂ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತಿದ್ದೆ. ಆಮೇಲೆ ನಾವು ಕೂತಿರೋಂಥ ಪಾಯಿಂಟ್ ಆಫ್ ವ್ಯೂ ತುಂಬ ಚೆನ್ನಾಗಿತ್ತು. ಒಂದು ಪ್ಲಾಸ್ಟಿಕ್ಕಲ್ಲಿ ಒಂದು ಹೋಟೆಲನ್ನು ಏನು ಡಿಸೈನ್ ಮಾಡಿದರು. ತುಂಬ ನೀಟಾಗಿ ತುಂಬ ಚೆನ್ನಾಗಿತ್ತು, ಒಂಥರ ಯೂನಿಕ್ ಆಗಿತ್ತು. ಅಲ್ಲಿ ಫಾರೆಸ್ಟಿಂದ ಹೊರಗಡೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋರಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಪಿಜ್ಜಾ ಆರ್ಡ್ರ್ ಮಾಡಿದ್ದು. ನಾವು ತಿಂದಿರೋ ಪಿಜ್ಜಾಗಿಂತ ಇದು ಒಂದು ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಚಿಕನ್ ಪಿಜ್ಜಾ ಆರ್ಡ್ರ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಚೀಸ್ ಲಿಮಿಟೆಡ್ ಚೀಸೇ, ಬಟ್ ಚಿಕನ್ ಇತ್ತು. ನಮ್ಮ ಮನೆಯವರು ತುಂಬ ಟೇಸ್ಟಿಯಾಗಿದೆ, ಇನ್ನೊಂದು ಆರ್ಡ್ರ್ ಮಾಡ್ತೀನಿ ಅಂದರು. ನಾನಂದೆ ಇಲ್ಲ, ನಿಮಗೆ ಗೊತ್ತಿಲ್ಲ, ಪಿಜ್ಜಾ ನೋಡೋದಕ್ಕೆ ಇನ್ನೂ ಒಂದು ಸ್ವಲ್ಪ ಬೇಕು ಅನಿಸುತ್ತೆ, ಬಟ್ ತಿಂದರೆ 2 ತಿಂದ್ರೇ ಅದಕ್ಕೆ ಹೆವಿ ಅಂತ ಫೀಲ್ ಆಗುತ್ತೆ. ಫಸ್ಟ್ ನೀವು ತಿನ್ನಿ, ನೀವು ತಿಂದಮೇಲೆ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಅವರು ತಿಂದು ಮಿಕ್ಕಿದ್ದನ್ನು ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಆರಾಮಾಗಿ ತಿಂದ್ಕೊಂಡು ಒಂದು ಲೋಟ ಕಾಫಿ ಆರ್ಡ್ರ್ ಮಾಡ್ದು. ಕಾಫಿ ಕುಡ್ಕೊಂಡು ಬಿಸಿ ಬಿಸಿ ಪಿಜ್ಜಾ, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಮತ್ತು ಅಲ್ಲಿ ಒಂದು ರೌಂಡು ಮಡಿಕೇರಿ ಅಥವಾ ಅಲ್ಲಿ ನಿಯರೆಸ್ಟ್ ಕುಶಾಲನಗರ ಹತ್ರ ನಿಯರೆಸ್ಟ್ ಸ್ವಲ್ಪ ಔಟ್ಸೈಡಿಗೆ ಬಂದು. ಯಾಕೆಂತ ಹೇಳಿದ್ರೆ 5 ಗಂಟೆಗೆ ಒಳಗಡೆ ಹೋದರೆ 6 ಗಂಟೆಗೆ ಔಟ್ಸೈಡಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ಇಲ್ಲಿ ಎಂಟ್ರ್ ಆಗಿರುವಂಥದ್ದು ಒಂದು ನಾಗರಹೊಳೆಯಿಂದ ಔಟ್ಸೈಡ್. ನಾವು ಆ ಕಡೆಯಿಂದ ಹುಣಸೂರು ಕಡೆಯಿಂದ ಬಂದಿದ್ದು. ಅವು ಈ ಗೇಟ್ ಹೆಸರು ಮರ್ತೋಯ್ತು. ಅಲ್ಲಿಂದ ಬರ್ತಾ ಇಲ್ಲೊಂದು ಗಣಪತಿ ದೇವಸ್ಥಾನ ಇತ್ತು. ನಾವು ಚಿಕನ್ ತಿಂದ್ಬಿಟ್ಟಿದ್ದು, ಶ್ರೀ ವಿಜಯ ಗಣಪತಿ ಟೆಂಪಲ್ ಅಂತ ಹೇಳಿ ಹೋಗಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಚಿಕನ್ ತಿಂದಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗ್ತಾಯಿದ್ದೋ. ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಮಗಳನ್ನ ಕರ್ಕೊಂಡು ಒಳಗಡೆ ಹೋಗಿದ್ದು ಬರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಗೇಟಿಂದ ಮತ್ತೆ ಒಳಗಡೆ ಹೋಗ್ತಾಯಿದ್ದೀವಿ. ಅಷ್ಟೊತ್ತಿಗಾಗಲೇ ನನ್ನ ಮಗಳು ಮಲ್ಕೊಂಡ್ಳು. ಅವಳು ಬೆಳಗ್ಗೆಯಿಂದ ಮಲಗಿರಲಿಲ್ಲ. ಸೊ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಮಲಗಿಸ್ಬಿಟ್ಟೆ. ಮಕ್ಕಳಿಗೆ ಸ್ವಲ್ಪ ರೆಸ್ಟ್ ಬೇಕು ನಿಧಾನಕ್ಕೆ, ಅವರು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅವಳನ್ನು ಮಲಗಿಸ್ಬಿಟ್ಟೆ. ಈ ಒಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಇಟ್ ವಾಸ್ ಎ ಗುಡ್ ಟೈಮ್ ಆ್ಯಕ್ಚುಲಿ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಯಾರಾದರೂ ಇತ್ತು ಅಂತ ಹೇಳಿದ್ರೆ ವಿಸಿಟ್ ಮಾಡಿ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಬಂತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ಫನ್ನು ಮಾತಾಡೋದು. ಇಲ್ಲಿ ನೋಡಿ, ಜಿಂಕೆಗಳು ಆ ಕಡೆಯಿಂದ ಬರ್ತಾ ನಮಗೆ ಈ ಜಿಂಕೆಗಳು ಕಾಣಿಸ್ತೋ. ತುಂಬ ಹತ್ತಿರದಲ್ಲೇ ಜಿಂಕೆಗಳು, ಎಷ್ಟು ನಿಯರೆಸ್ಟಲ್ಲಿ ಅದ್ರ ಪಾಡ್ಗೆ ಅದು ಮೇಯ್ತಾ ಇದ್ದೋ. ಸೊ ಇಷ್ಟೊಂದು ನಿಯರೆಸ್ಟಾಗಿ ಆಮೇಲೆ ಇಷ್ಟೊಂದು ಆ್ಯಕ್ಟಿವ್ ಆಗಿರೋವಂಥ ಜಿಂಕೆಗಳನ್ನ ಕೂಡ ನಾವು ನೋಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಮಂಡ್ಯ ಸೈಡವರು, ನಮ್ಗೆ ಆ ಕಡೆ ಎಲ್ಲ ಈ ಥರ ಜಿಂಕೆ ಅಥವಾ ಇನ್ನೇನೋ ಪ್ರಾಣಿಗಳೆಲ್ಲ ಸಿಗೋದಿಲ್ಲ. ನಾವು ಝೂಗೆ ಹೋಗಬೇಕು. ಇದು ನಾಗರಹೊಳೆ ಫಾರೆಸ್ಟಲ್ಲಿ ಎಷ್ಟು ಚೆನ್ನಾಗಿ ಜಿಂಕೆಗಳು ಅದ್ರ ಪಾಡಿಗೆ ಅದು ಮೇಯ್ತಾ ಇದೆ ಅಂದರೆ ನಿಜವಾಗ್ಲೂ ಅದನ್ನು ನೋಡಿ ಖುಷಿ ಆಯಿತು. ನಮ್ಮ ಸೈಡ್ ನಾವು ಕುರಿಮರಿ ಆಡುಮರಿ ನೋಡ್ತೀವಲ್ಲ, ಹಾಗೆ ಇಲ್ಲಿ ಜಿಂಕೆಗಳು ಅದ್ರ ಪಾಡಿಗಿದ್ದು. ಸೊ ಅದನ್ನು ನಿಯರೆಸ್ಟಲ್ಲಿ ನಿಂತು ನೋಡ್ಕೊಂಡು ಅಷ್ಟರಲ್ಲಿ ನನ್ನ ಮಗಳು ಮಲಗಿದ್ಲು. ಒನ್ ಆಫ್ ದ ಬ್ಯಾಡ್ ಅಂತ ಹೇಳಿದ್ರೆ ಅವಳಿಗೆ ಯಾರು ನೋಡಲಿ ಅಂತ ಕರ್ಕೊಂಡು ಬಂದಿದ್ದು ಅವಳೇ ಎದ್ದು ಮಲಗಿದ್ಲು. ಸೊ ನೆಕ್ಸ್ಟ್ ಟೈಮ್ ಬಂದರೆ ಅವಳನ್ನ ಬೆಳಗ್ಗೆನೇ ಮಲಗಿಸಿ ಸಂಜೆ ಕರ್ಕೊಂಬರೋಣ. 4 ಗಂಟೆಗೆ ಬಂದರೆ 5 ಗಂಟೆಗೆ ರೀಚ್ ಆಗ್ತೀವಿ. 5 ಗಂಟೆಯಿಂದ 6 ಗಂಟೆ ಈ ಕಡೆಗೆ ರಿಟರ್ನ್ ಆಗೋದಕ್ಕೆ ನಮಗೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಬರೋಣ. ಅವಳನ್ನ ಎದ್ದೇಳಿಸ್ತೋ, ಫೋರ್ಸ್ಫುಲಿ ನೋಡಮ್ಮ ಅಂತ ಹೇಳಿಸ್ತೋ, ಬಟ್ ಅವಳು ಎದ್ದೇಳಲಿಲ್ಲ. ಸೊ ಓಕೆ, ಮಗುಗೆ ರೆಸ್ಟ್ ಬೇಕು ಅಂತ ಹೇಳಿ ಫೋರ್ಸ್ಫುಲಿ ಯಾವುದೋ ಮಕ್ಕಳಿಗೆ ಹೇಳೋದಾಗಲಿ ಕೇಳೋದಾಗಲಿ ಮಾಡಲಿಕ್ಕಾಗೋದಿಲ್ಲ. ಅವ್ರವ್ರು ಕಂಫರ್ಟಬಲಾಗಿ ನಾವು ಮಕ್ಕಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ದೋ, ಅವಳನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಾವು ಕೂಡ ಆನ್ ದ ವೇ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡಬೇಕಾದ್ರೆ ಇಷ್ಟು ಪ್ರಾಣಿಗಳು ಸಿಕ್ತು. ಅದನ್ನು ಕೂಡ ನೋಡಿಕೊಂಡು ಇವರೆಲ್ಲ ಸೆಲ್ಫಿಗೆ ಪೋಸ್ ಕೊಡೋ ಥರ ನೀನು ಆರಾಮಾಗಿ ಅವ್ರ ಪಾಡು ನೋಡಿ ಫೋಟೋ ಮೊಬೈಲ್ ಹಿಡಿದ ತಕ್ಷಣ ಹಿಂಗೆ ನೀಟಾದ
ನಮ್ಮನ್ನೇ ನೋಡ್ತಾಯಿದ್ರು. ಸೊ ಹಾಗಾಗಿ ಇಷ್ಟೇ ನಾವು ನೋಡಿದ್ದು ಪ್ರಾಣಿ. ಇನ್ನೇನು ಜಾಸ್ತಿ ಅಲ್ಲಿ ಏನು ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಗುರು. ಅದಕ್ಕೆ ಒಂದು ಕಡೆ ಬೇಜಾರೋಯಿತು. ರಾಂಗ್ ಟೈಮಲ್ಲಿ ಎಂಟ್ರಿ ಆಗಿಬಿಟ್ಟಿದ್ದೀವಿ, ಸಫಾರಿ ಇರಲಿಲ್ಲ, ಇನ್ನು 2.5 ಮಂತ್ಸ್ 3 ಮಂತ್ಸ್ ಇಲ್ಲ ಅಂತ ಹೇಳಿದ್ರು. ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಹೊರಟು. ಸೊ ಕಂಪ್ಲೀಟಾಗಿ ವ್ಲಾಗ್ ನೋಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಸಿಗುವ ಗೈಸ್, ಬಾಯ್.